ಸ್ಟೇಜ್ 2 ಅಲ್ಲಿರುತ್ತೆ. ಪ್ಲಸ್ ಬಿಹೇವಿಯರ್ ಚೆನ್ನಾಗಿದೆ ಇಲ್ವಾ ಅನ್ನೋದು, ಸ್ಟಾಕ್ ಬಿಹೇವಿಯರ್, ಪ್ರೀವಿಯಸ್ ಬಿಹೇವಿಯರ್ ಹೇಗಿದೆ ಅದ್ರ ಮೇಲೆ ಸ್ವಿಂಗ್ ಟ್ರೇಡಿಂಗ್ನ ಹೆಂಗೆ ಪಿಕ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನೋಡ್ಬೋದು, ಇದು ಸ್ಟೇಜ್ 2 ಅಲ್ಲಿದೆ. ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಬಿಹೇವಿಯರ್ ಅನ್ನೋದು ತುಂಬ ವರ್ಸ್ಟ್ ಆಗಿದೆ, ಪ್ಲಸ್ ಇನ್ನೊಂದೇನು, ಮಾರ್ಕೆಟ್ ಕ್ಯಾಪ್ 389. ನಾನು ಹೇಳಿದ್ದು 1000 crores ಎಬೋ ಇರಬೇಕು. ಮತ್ತು ನಿಮಗೆ ಅದೇ ಟೈಮಲ್ಲಿ ವಾಲ್ಯೂಮ್ಸ್ ಕೂಡ ನಿಮಗೆ ಇದಿರಬೇಕು. ಈ ಸ್ಟೇಜ್ 2ಗೆ ಟ್ರಾನ್ಸಿಷನ್ ಆಗ್ತಿದೆ, ಬಟ್ ಕ್ವಾಲಿಟಿ ಆಫ್ ಬಿಹೇವಿಯರ್ ಸರಿ ಇಲ್ಲ. ಬಿಹೇವಿಯರ್ ನೋಡಿದ್ರೆ ನೀವು ಇದು ಇಲ್ಲ, ಅದಕ್ಕೆ ನೀವು ಇದನ್ನು ಸ್ಟಾಕ್ನ ಇಗ್ನೋರ್ ಮಾಡ್ಬೋದು. ನೆಕ್ಸ್ಟ್ ಪ್ರಿವಿ ಸ್ಪೆಷಾಲಿಟಿ ಅಂತ ನೋಡೋಣ. ನೋಡಿ, ಇದು ಸ್ಟೇಜ್ 2 ಅಲ್ಲಿದೆ ಸ್ಟಾಕ್. ಈವನ್ ಮಾರ್ಕೆಟ್ ಕ್ಯಾಪು 2500, 1000 ಎಬೋನೇ ಇದೆ. ವಾಲ್ಯೂಮ್ಸ್ ಕಡಿಮೆನೇ ಇದೆ. ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸ್ಟಾಕು ಹೋಗುತ್ತೆ ಒಂದೇ ಸರಿಗೆ. ಅಂದರೆ ಎಲ್ಲ ರಿಟರ್ನ್ಸ್ ಬಂದಿರೋದು ಒಂದೇ ಸರಿ ಎಲ್ಲ ಡ್ರಾಪ್ ಆಗುತ್ತೆ. ಅಂದರೆ ಈ ಥರ ಚಾಪಿ ಆಗಿರ್ಬಾರ್ದು ಸ್ಟಾಕ್ ಯಾವತ್ತೇ ಆಗಲಿ. ಕ್ಲೀನ್ ಅಪ್ ಮೂಸ್ ಇರಬೇಕು. ಇಲ್ಲಿ ಫುಲ್ ಕ್ಲೀನ್ ಅಪ್ ಮೂಸ್ ಇರುತ್ತೆ ನೋಡಿ, ಮತ್ತು ರಿಟರ್ನ್ ಅಲ್ಲಿಗೆ ಬಂದುಬಿಡುತ್ತೆ. ಈ ಥರ ಸ್ಟಾಕ್ಸ್ ನಮಗೆ ಅಷ್ಟು ಪ್ರಿಡಿಕ್ಟ್ ಮಾಡೋಕ್ಕೆ ಅಷ್ಟು ಇದು ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಕಡಿಮೆ ಇರುತ್ತೆ. ನೋಡಿ, ವಿಕ್ಸ್ ನೋಡ್ಬೋದು ನೀವು, ತುಂಬ ವಿಕ್ಸ್ ಮತ್ತು ಕ್ರಿಯೇಟ್ ಆಗ್ತಾಯಿದೆ ಇಲ್ಲಿ. ಮತ್ತು ಮೂವ್ ಕೂಡ ತುಂಬ ಕಡಿಮೆ, 2%, 1.1 ಮೈನಸ್. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಎಷ್ಟು ಪರ್ಸೆಂಟ್ ಇದೆ ಅಂತ. ಒಂದು ಸರಿ 6% ಹೋದರೆ ನೆಕ್ಸ್ಟು -1%, 2%, ಆ ಥರ 1%, 2% ಹಂಗೆ ಹೋಗುತ್ತೆ ಅಷ್ಟೇ. ಇದು ತುಂಬ ಸ್ಲೋ ಮೂವ್ ಸ್ಟಾಕ್. ಅದಕ್ಕೆ ಈ ಥರ ಸ್ಟಾಕ್ನ ಅವಾಯ್ಡ್ ಮಾಡ್ಬೋದು. ಇನ್ನೊಂದೇನೆಂದರೆ ಬಿಹೇವಿಯರ್ ಕೂಡ ಸರಿ ಇಲ್ಲ ಈ ಸ್ಟಾಕ್ದು. ಯಾವತ್ತೂ ಕ್ಲೀನ್ ಮೂವ್ಸ್ ಕೊಡಲ್ಲ ಇದು ಹತ್ರ. ಕ್ಲೀನ್ ಮೂವ್ಸ್ ಅಂದರೆ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಸ್ಟೇಜ್ 2 ಅಲ್ಲಿದೆ. ಸ್ಟಾಕ್ ಬ್ರೇಕ್ಔಟ್ ಆಗ್ತಾಯಿದೆ. ಕಂಟಿನ್ಯೂಸ್ ಆಗಿ ಈ ಥರ ಕ್ಲೀನಾಗಿ ಮೂವ್ ಆಗ್ತಿರ್ಬೇಕು ಮೇಲೆ. ಇದು ಈ ಥರ ಒಂದು ಸರಿ ಹೋಗಿ ಈ ಥರ ರಿಟರ್ನ್ ಬರಬಾರ್ದು. ನೋಡಿ, ಇಲ್ಲಿ ನೀವು ಸ್ಟೇಜ್ 3 ನೋಡಿದಾಗ ನೋಡಿ, ಇದು ಸ್ಟೇಜ್ 3 ಈ ಸ್ಟೇಜ್ 3 ನಿಮಗೆ ಕ್ವಾಲಿಟಿ ನೋಡಿ ಈ ಥರ ಹೋಗಿ ಮತ್ತೆ ರಿಟರ್ನ್ ಬರುತ್ತೆ. ಅದೇ ಕಾರಣಕ್ಕೆ ನಾವು ಈ ಥರ ಸ್ಟೇಜ್ 3 ಮಾಡ್ಬೋದು. ಇವಾಗ ನೋಡಿ, ಇದು ಸ್ಟೇಜ್ 2ಗೆ ಬಂದಾಗ ನೀವು ಸ್ಟಾಕ್ನ ನೀವು ಸ್ವಿಂಗ್ ಟ್ರೇಡಿಂಗ್ಗೆ ಯೂಸ್ ಮಾಡ್ಕೋಬೋದು. ನೋಡಿ, ಈಗ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಇಲ್ಲಿ ಬಿಲ್ಡ್ ಆಗ್ತಾಯಿದೆ. ಇಲ್ಲಿ ರೆಸಿಸ್ಟೆನ್ಸ್, ಸಪ್ಲೈ ಝೋನ್ ಇಲ್ಲಿ ಇದಾಗಿದೆ. ಇನ್ ಕೇಸ್ ಇದು ಅಪ್ ಹೋದಾಗ ನಾವು ಅವಾಗ ಟ್ರೇಡಿಂಗ್ ಪೊಸಿಷನ್ ತೊಗೋಬೋದು.